ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೂ ಕೂಡ ಗೊತ್ತಿದೆ, ಈಗ ಒಂದು ತಿಂಗಳಿಂದ ರೇಷನ್ ಕಾರ್ಡ್ ಬಗ್ಗೆ ಬರೀ ಕ್ಯಾನ್ಸಲೇಷನ್ ಆಗಿದೆ ಅಥವಾ ವರ್ಗಾವಣೆ ಆಗಿದೆ, ಬರೀ ಇದೇ ಸುದ್ದಿ ಬರ್ತಾ ಇತ್ತು. ಬಟ್ ಇವಾಗ ಇದ್ರ ಜೊತೆ ಇನ್ನೊಂದು ಸುದ್ದಿ ಕೂಡ ಆ್ಯಡ್ ಆಗಿದೆ. ಏನಪ್ಪ ಅಂತಂದರೆ, BPL ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದ್ದರೂ ಕೂಡ ನೀವು ಪ್ರತಿ ತಿಂಗಳು ಏನು ರೇಷನ್ ಡಿಪೋಗಳಲ್ಲಿ ಅಕ್ಕಿ ಹೋಗಿ ತಗೋತಿದ್ರಿ, ಇವಾಗ ಅದು ಕೂಡ ತೊಗೊಳಕ್ಕಾಗ್ತಾ ಇಲ್ಲ ಸಾಕಷ್ಟು ಜನರಿಗೆ. ಏನಕ್ಕೆ ಈ ಥರ ಆಗ್ತಾ ಇದೆ, ಸಡನ್ ಆಗಿ ಏನಕ್ಕೆ ಈ ಥರ ಚೇಂಜ್ ಮಾಡಿದ್ದಾರೆ, ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗ್ ಇಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಇದು ತುಂಬಾನೇ ಇಂಪಾರ್ಟೆಂಟು, ಎಲ್ಲರಿಗೂ ಕೂಡ ಯೂಸ್ ಆಗುವಂಥ ವಿಡಿಯೋ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮ್ಗಾಗಲೇ ಗೊತ್ತಿದೆ, ಲಕ್ಷಾಂತರ BPL ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಹಾಗೆ ಯಾರೆಲ್ಲ ಅನರ್ಹರಿರ್ತಾರೋ ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡಿ ಈಗ ಅರ್ಹ BPL ರೇಷನ್ ಕಾರ್ಡ್ದಾರಿಗೆ ಮತ್ತೆ ಅವರು ಅದನ್ನು ಸರಿ ಮಾಡಿಕೊಡ್ತಾ ಇದ್ದಾರೆ, ಅಂದರೆ ತಿದ್ದುಪಡಿ ಮಾಡಿಕೊಡ್ತಿದ್ದಾರೆ. ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಕಡೆ ಬ್ಯಾಡ್ ನ್ಯೂಸ್ ಕೂಡ ಆಗ್ತಿದೆ. ಏನಪ್ಪ ಅಂತಂದರೆ, ನಮ್ಮ ಹತ್ರ BPL ರೇಷನ್ ಕಾರ್ಡ್ ಇದ್ದರೂ ಕೂಡ ನ್ಯಾಯಬೆಲೆ ಅಂಗಡಿನಲ್ಲಿ ಅಂದರೆ ಡಿಪೋಗಳಲ್ಲಿ ನಮಗೆ ಅಕ್ಕಿ ತೊಗೊಳಕ್ಕೆ ಆಗ್ತಾ ಇಲ್ಲ ತುಂಬ ಜನರಿಗೆ. ಏನಕ್ಕೆ ಈ ಥರ ಸಮಸ್ಯೆ ಆಗಿದೆ ಅಂದರೆ, ಮುಂಚೆ ಏನಾಗ್ತಿತ್ತು, ರೇಷನ್ ಡಿಪೋಗಳಲ್ಲಿ ನಮ್ಮ BPL ರೇಷನ್ ಕಾರ್ಡ್ನ ತೊಗೊಂಡೋಗಿ ತೋರಿಸಿದ್ರೆ ನಿಮಗೆ ರೇಷನ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರ್ತಾ ಇತ್ತು. ಆ OTP ನಂಬರ್ ಹೇಳಿದ್ರೆ ಸಾಕು, ನಿಮಗೆ ಆ ತಿಂಗಳು ಏನು ಅಕ್ಕಿ ಕೊಡ್ತಾರೆ ಅಥವಾ ಗೋಧಿ ಕೊಡ್ತಾರೆ, ರೇಷನ್ ಸಿಗ್ತಾ ಇತ್ತು, ತೊಗೊಂಡು ಬರ್ತಾ ಇದ್ರು ಎಲ್ಲರೂ. ಬಟ್ ಇವಾಗ ಒಂದು 2-3 ತಿಂಗಳಿಂದ ಏನಾಗ್ತಿದೆ, OTP ಮೆಥಡ್ನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಈಗೆಲ್ಲೂ OTP ನಿಮಗೆ ಲಿಂಕ್ ಆಗಿರುತ್ತಲ್ಲ ನಂಬರ್ಗೆ, ಅದು ಬರೋದೇ ಇಲ್ಲ. ಬರೀ ಬಯೋಮೆಟ್ರಿಕ್ ಸಿಸ್ಟಮ್ನ ಜಾರಿಗೆ ತಂದಿದ್ದಾರೆ. ಮುಂಚೆ OTPನೂ ಇತ್ತು, ಬಯೋಮೆಟ್ರಿಕ್ಕು ಇತ್ತು. ಬಟ್ ಜಾಸ್ತಿ ಎಲ್ಲರೂ OTPನೇ ಪ್ರಿಫರ್ ಮಾಡ್ತಾ ಇದ್ರು. ಯಾಕಂದರೆ ಇವಾಗ ರೇಷನ್ ಕಾರ್ಡಲ್ಲಿ ಏಜ್ ಆಗಿರುತ್ತೆ, ಅವ್ರಿಗೆ ಹೋಗೋಕ್ಕಾಗೋದಿಲ್ಲ, ಅಥವಾ ಬೇರೆ ಊರುಗಳಲ್ಲಿ ಇರ್ತಾರೆ, ಹೋಗೋಕ್ಕಾಗೋದಿಲ್ಲ. ಹಾಗಾಗಿ OTP ಇದ್ದರೆ ಏನಾಗ್ತಾ ಇತ್ತು, ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರ್ತಾ ಇತ್ತು. ಫೋನ್ ಮಾಡಿ ಕೇಳೋದು, ಅಥವಾ ಮೊಬೈಲ್ನ ತೊಗೊಂಡು ಹೋಗೋರು ರೇಷನ್ ಡಿಪೋಗಳಿಗೆ ಅಕ್ಕಿ ತರಕ್ಕೆ ಹೋದಾಗ. ಬಟ್ ಇವಾಗ ಆ ಪ್ರೊಸೀಜರ್ನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಈಗ ಬರೀ ಬಯೋಮೆಟ್ರಿಕ್ ತಂದಿರೋದ್ರಿಂದ ತುಂಬ ಜನಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದರೆ ಒಂದೊಂದ್ಸತಿ ಬಯೋಮೆಟ್ರಿಕ್ ಬರೋದೇ ಇಲ್ಲ, ಕೆಲವೊಬ್ಬರಿಗೆ ಏಜ್ ಆಗಿರುತ್ತೆ, 10 ನಿಮಿಷ ತಮ್ಮ ಇಂಪ್ರೆಷನ್ ಕೊಡೋಕ್ಕೆ ಹೋದರೂ ಕೂಡ ತೊಗೊಳೋದಿಲ್ಲ. ಹಾಗಾಗಿ ತುಂಬ ಜನಕ್ಕೆ ರೇಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ. ಅದು ಅಲ್ಲದೆ ಇವಾಗ ಕಂಟಿನ್ಯೂಸ್ ಆಗಿ ಒಂದು 6 ತಿಂಗಳು ತೊಗೊಂಡಿಲ್ಲ ಅಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಕೂಡ ಮಾಡ್ತಿದ್ದಾರೆ. ಸೊ ಈ ಥರ ಪ್ರೊಸೀಜರ್ ಇಟ್ಟರೆ ಆಬ್ವಿಯಸ್ಲಿ ತೊಗೊಳಕ್ಕಾಗಿಲ್ಲ ಅಂತಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೇ ಆಗುತ್ತೆ. ಹಾಗಾಗಿ ಜನಗಳು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಿದ್ದಾರೆ. ಈ ಪ್ರೊಸೀಜರ್ನ ಚೇಂಜ್ ಮಾಡಿ, ಹಳೇದೇನು OTP ಹೇಳಿ ತೊಗೊಳೋದಿತ್ತು ಅದೇ ಪ್ರೊಸೀಜರ್ನ ಜಾರಿಗೆ ತನ್ನಿ ಅಂದ್ಬಿಟ್ಟು ತುಂಬ ಜನ ಆಕ್ರೋಶನ ವ್ಯಕ್ತಪಡಿಸ್ತಿದ್ದಾರೆ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೆ ನಿಮ್ಮ ಊರುಗಳಲ್ಲಿ ಯಾವ ಥರ ಪ್ರೊಸೀಜರ್ನ ಮಾಡ್ತಿದ್ದಾರೆ ಅಕ್ಕಿ ತೊಗೊಳಕ್ಕೆ. ನಿಮಗೆ OTP ಕೇಳ್ತಿದ್ದಾರೆ ಅಥವಾ ಬಯೋಮೆಟ್ರಿಕ್ ಕೇಳ್ತಿದ್ದಾರೆ, ಅಥವಾ ನಿಮಗೆ ಯಾವ ಪ್ರೊಸೀಜರ್ ಇದ್ದರೆ ಈಸಿ ಆಗುತ್ತೆ, ಕನ್ವೀನಿಯೆಂಟ್ ಇದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಯಾಕಂದರೆ ಈ ಬಯೋಮೆಟ್ರಿಕ್ ತುಂಬಾ ಕಷ್ಟ ಆಗ್ತಾಯಿದೆ ಜನಗಳಿಗೆ. ಏಜ್ ಆಗಿರುತ್ತೆ, ಅವರಿಗೆ ತಮ್ಮ ಇಂಪ್ರೆಷನ್ ಕೊಡೋಕ್ಕಾಗಲ್ಲ, ಅಥವಾ ಬೇರೆ ಊರುಗಳಲ್ಲಿ ಇರ್ತಾರೆ. ಸೊ ಆವಾಗ ಏನಾಗ್ತಿತ್ತು, ಅವ್ರ ಮನೆಗಳವರು OTP ಹೇಳಿ ರೇಷನ್ ತೊಗೊಳೋದು ಆಗ್ತಿತ್ತು. ಅಥವಾ ಏಜ್ ಆಗಿದ್ರು ಕೂಡ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ತೊಗೊಂಡೋದ್ರೆ ಸಾಕು, OTP ಹೇಳಿ ರೇಷನ್ ತೊಗೋಬೋದಾಗಿತ್ತು. ಸೊ ಈ ಪ್ರೊಸೀಜರು ಬಯೋಮೆಟ್ರಿಕ್ ತುಂಬಾ ಕಷ್ಟ ಆಗ್ತಿದೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ಬೇಗ ಈ ಪ್ರೊಸೀಜರ್ನ ಚೇಂಜ್ ಮಾಡಿದ್ರೆ ನಿಜವಾಗ್ಲೂ ಎಲ್ಲ ಜನರಿಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದೇ ಥರ ಗೌರ್ಮೆಂಟ್ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ನಾನು ಡೈಲಿ ನ್ಯೂಸ್ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಅದನ್ನು ನೋಡೋದನ್ನ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.